ಮಾಡಿದ್ದುಣ್ಣೋ ಮಹಾರಾಯ ಅಂತ ನಮ್ ಹಿರಿಯರು ಸುಮ್ನೆ ಹೇಳಿಲ್ಲ. ನಾಲ್ಕು ಪಾಕಿಸ್ತಾನಿಗಳು ಗಡಿ ದಾಟಿ ಉಗ್ರರನ್ನ ಕಳಿಸಿ ಹಿಂದೂಗಳ ಹೆಸರು ಕೇಳಿ ಕಲ್ಮಾ ಓದಿಸಿ ಕೊಲೆ ಮಾಡಿದ್ರು. ಆ ಪಾಪಕ್ಕೆ ಭಾರತ ಸೇನೆ ಆಪರೇಷನ್ ಸಿಂಧೂರ ಮೂಲಕ ಉತ್ತರ ಕೊಟ್ಟಿತ್ತು. ಪಾಕಿಸ್ತಾನ ಸಾಕಿದ ಉಗ್ರರು ನರಪೇತಲ ಸೈನಿಕರಿಗೆ ಹೂರ್ ಟಿಕೆಟ್ ಕೊಟ್ಟಿತ್ತು. ಜೊತೆಗೆ ಸಿಂಧೂ ನದಿ ನೀರನ್ನ ನಿಲ್ಲಿಸಿತ್ತು. ಅದರ ಹೊಡೆತ ಪಾಕಿಸ್ತಾನಕ್ಕೆ ಈಗ ತಟ್ಟಿದೆ. ವೈರಿ ರಾಷ್ಟ್ರಕ್ಕೆ ಇನ್ನು ಮುಂದಿದೆ ಮಾರಿ ಹಬ್ಬ ಎನ್ನುವಂತಾಗಿದೆ ಸದ್ಯದ ಪರಿಸ್ಥಿತಿ. ಹೌದು, ಮುಂದಿನ ದಿನಗಳಲ್ಲಿ ಹನಿ ನೀರಿಗೆ ಭಾರಿ ಪರದಾಡುವ ಮುನ್ಸೂಚನೆ ಪಾಕ್ಗೆ ಗೋಚರಿಸಿದ್ದು, ಬೇಸಿಗೆ ಕಾಲದಲ್ಲಿ ನೀರಿಗೆ ಹಾಹಾಕಾರ ಶುರುವಾಗಲಿದೆ. ಪಾಕಿಸ್ತಾನದ ಕೃಷಿಯ 80% ಭಾಗವು ಸಿಂಧೂ ನದಿ ಜಲಾನಯನ ಪ್ರದೇಶದ ನೀರಿನ ಮೇಲೆ ಅವಲಂಬಿತವಾಗಿದೆ. ಈಗಾಗಲೇ ಭಾರತ ನೀರಿನ ಹಂಚಿಕೆಯನ್ನ ತಡೆದಿದೆ. ಸಿಂಧೂ ನದಿ ನೀರಿನ ಹರಿವನ್ನ ತಿರುಗಿಸಲು ಮುಂದಾಗಿದೆ. ಭಾರತ ಮುಂದಿನ ದಿನಗಳಲ್ಲಿ ಅಣೆಕಟ್ಟು ನಿರ್ಮಿಸಿದ್ರೆ ಒಂದು ಹನಿ ನೀರು ಪಾಕ್ ಭೂಮಿಗೆ ಸೋಕೋದಿಲ್ಲ. ಇದು ಪಾಕ್ ಕೃಷಿ ವಲಯಕ್ಕೆ ಮಾತ್ರವಲ್ಲ, ಇಡೀ ದೇಶವನ್ನ ವಿನಾಶಕ್ಕೆ ದೂಡುತ್ತೆ. ಪಾಕಿಸ್ತಾನದಲ್ಲಿ ಮುಂದಿನ ದಿನಗಳಲ್ಲಿ ಮಳೆಯಾದ್ರೂ ನೀರು ಸಂಗ್ರಹ ಕಷ್ಟ. ಯಾಕಂದ್ರೆ ಪಾಕಿಸ್ತಾನದಲ್ಲಿರೋ ಅಣೆಕಟ್ಟುಗಳು ಸಂಗ್ರಹಿಸೋ ನೀರು 30 ದಿನಗಳಿಗೂ ಸಾಕಾಗೋದಿಲ್ವಂತೆ. ಇದೇ ಕಾರಣಕ್ಕೆ ಪಾಕಿಸ್ತಾನಕ್ಕೆ ಭವಿಷ್ಯದಲ್ಲಿ ದೊಡ್ಡ ಸಂಕಷ್ಟ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ.